ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಪಲ್ಲವ ವ್ಯಾಕರಣ ಭಾಗದಲ್ಲಿ ಬರ್ತಕ್ಕಂಥ 4ನೇ ಅಧ್ಯಾಯ ದೇಶ ಮತ್ತು ಅನ್ಯ ದೇಶ ಪದಗಳು ಇವುಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಕಳೆದ ಅವಧಿಯಲ್ಲಿ ಈ ವಿಚಾರವಾಗಿ ನಿಮಗೇನು ಮಾಡಿದ್ದೇನೆ, ಏನು ವಿಷಯ ಹೇಳಿದ್ದೇನೆ ಅನ್ನೋದನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ನಾನು ಇವತ್ತು ಅಚ್ಚಗನ್ನಡದಲ್ಲಿ ಬರ್ತಕ್ಕಂಥ ಕೆಲವೊಂದು ಪದಗಳ ಪಟ್ಟಿಯನ್ನು ಕೊಡೋದ್ರ ಜೊತೆಗೆ ಅನ್ಯ ದೇಶ ಪದಗಳಲ್ಲಿ ನಮ್ಮ ಭಾಷೆಯಲ್ಲಿ ಅನ್ಯ ದೇಶದಿಂದ ಅಥವಾ ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಕೆಲವೊಂದು ಪದಗಳ ಪಟ್ಟಿಯನ್ನು ನಿಮಗೇನು ಮಾಡ್ತೇನೆ ಇವತ್ತು ಒದಗಿಸಿಕೊಡಲಿಕ್ಕೆ ನಾನು ವಿಚಾರ ಮಾಡಿದ್ದೇನೆ. ಕಳೆದ ಅವಧಿಯಲ್ಲಿ ಏನು ಹೇಳಿದ್ದೀನಪ್ಪ ಅಂದರೆ, ಒಂದು ಭಾಷೆ ಅನ್ನೋದು ಒಂದು ನದಿ ಇದ್ದ ಹಾಗೆ. ಆ ನದಿಗೆ ಹಲವು ತೊರೆಗಳು ಹಳ್ಳಗಳು ಬಂದು ಸೇರಿಕೊಂಡು ಒಂದು ನದಿಯಾಗಿರ್ತದೆ. ಆ ನದಿ ಹಲವು ನದಿಗಳು ಕೂಡ್ಕೊಂಡಾಗ ಒಂದು ಸಮುದ್ರ ಸೃಷ್ಟಿಯಾಗಿರ್ತದೆ. ಹಂಗೆ ಭಾಷೆ ಅನ್ನೋದು ಕೂಡ ಏನಪ್ಪ ಅಂದ್ರೆ ಒಂದು ನದಿ. ಈ ನದಿಗೆ ಬಂದು ಸೇರ್ತಕ್ಕಂಥ ತೊರೆಗಳಂತಕ್ಕಂಥವುಗಳು ಅಲ್ಲಿರ್ತಕ್ಕಂಥ ಶಬ್ದಗಳು. ಈ ಶಬ್ದಗಳು ಏನಾಗ್ತಿರ್ತವೆ, ಹಲವು ಮೂಲಗಳಿಂದ ಬಂದಿರ್ತವೆ. ಕೆಲವು ಸಲ ಆಯಾ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಏನು ಮಾಡಿರ್ತವೆ ಆ ಸಾಹಿತ್ಯ ಸೃಷ್ಟಿಗೆ ಕಾರಣ. ಆದರೆ ಇನ್ನು ಕೆಲವು ಸಲ ನಾವೇನು ಮಾಡ್ತೇವೆ, ಬೇರೆ ಭಾಷೆ ಅಥವಾ ಬೇರೆ ದೇಶದ ಜನರಿಂದ ಈ ರೀತಿಯಾದಂಥ ಕೆಲವೊಂದು ಪದಗಳನ್ನು ಸ್ವೀಕಾರ ಮಾಡಿರ್ತೇವೆ. ಅಂದಾಗ ಭಾಷೆ ಏನಾಗ್ತದೆ, ಅಲ್ಲಿಂದಲೂ ಶಬ್ದಗಳನ್ನು ಸೇರಿಸ್ಕೊಂಡು ಏನು ಮಾಡ್ತದೆ, ಮತ್ತಷ್ಟು ಸಮೃದ್ಧವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಹಾಗಾದರೆ ಈ ಅನ್ಯ ದೇಶ ಅಥವಾ ಅನ್ಯ ಭಾಷೆಗಳ ಸಂಪರ್ಕ ನಮಗೆ ಹೆಂಗೆ ಉಂಟಾಗ್ತದೆ? ವಿಷಯ ನಿಮಗೆಲ್ಲ ಗೊತ್ತಿರ್ಬೋದು. ಒಂದು ದೇಶ ಅಂದಾಗ ಆ ದೇಶ ಅಥವಾ ಒಂದು ರಾಜ್ಯ ಅಂದಾಗ ಆ ರಾಜ್ಯ ಇನ್ನೊಂದು ದೇಶ ಅಥವಾ ಇನ್ನೊಂದು ರಾಜ್ಯದ ಜೊತೆಗೆ ಗಡಿಗಳನ್ನು ಹಂಚ್ಕೊಂಡಿರ್ತದೆ. ಗಡಿಯಲ್ಲಿರ್ತಕ್ಕಂಥ ಜನ ಏನು ಮಾಡ್ತಿರ್ತಾರೆ, ಇನ್ನೊಂದು ದೇಶ ಅಥವಾ ಇನ್ನೊಂದು ರಾಜ್ಯದ ಜನರ ಜೊತೆಗೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ವ್ಯಾಪಾರ, ವಾಣಿಜ್ಯ ಈ ಕಾರಣಗಳಿಂದ ಸಂಪರ್ಕಕ್ಕೆ ಬಂದಾಗ ಅವ್ರ ಮಧ್ಯೆ ಒಂದು ಸಂಬಂಧ ಏರ್ಪಡ್ತದೆ. ಈ ಸಂಬಂಧ ಏನಪ್ಪ ಅಂದರೆ ಕೊಡಕೊಳ್ತಕ್ಕಂಥ ಒಂದು ಸಂಬಂಧ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಈ ಕೊಡಕೊಳ್ಳುವ ಸಂಬಂಧದಲ್ಲಿ ನಾವು ಪಡಿತಕ್ಕಂಥ ಹಲವು ವಿಚಾರಗಳಲ್ಲಿ, ಅದು ಆಚಾರ ಇರ್ಬೋದು, ವಿಚಾರ ಇರ್ಬೋದು, ನಡೆನುಡಿ ಇರ್ಬೋದು, ಸಂಸ್ಕೃತಿ ಇರ್ಬೋದು, ವೇಷಭೂಷಣ ಇರ್ಬೋದು, ಹಣಕಾಸು ಇರ್ಬೋದು, ಅಥವಾ ರಾಜಕೀಯ ಇರ್ಬೋದು, ಅಥವಾ ಸಾಮಾಜಿಕ ವಿಚಾರಗಳಿರ್ಬೋದು. ಹಂಗೆ ನಾವು ಇನ್ನೊಂದು ದೇಶದ ಜನರ ಜೊತೆಗೆ ಅಥವಾ ಇನ್ನೊಂದು ರಾಜ್ಯದ ಜನರ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಆಯಾ ಭಾಷೆಯಿಂದ ಕೆಲವು ನಮ್ಮ ಅರಿವಿಗೆ ಬಾರದಂಥ ಶಬ್ದಗಳನ್ನು ನಾವೇನು ಮಾಡಿರ್ತೇವೆ, ಸ್ವೀಕಾರ ಮಾಡಿಬಿಟ್ಟಿರ್ತೇವೆ. ಹಿಂಗೆ ಸ್ವೀಕಾರ ಮಾಡಿರ್ತಕ್ಕಂಥ ಪದಗಳನ್ನು ನಾವೇನು ಮಾಡ್ತೇವೆ, ಕಾಲಾಂತರದಲ್ಲಿ ನಮಗೆ ಅರಿವಿಲ್ಲದೆ ನಾವು ಬೆಳೆಸ್ತಾ ಏನು ಮಾಡ್ತೇವೆ, ಬಳಸ್ತಾ ಆ ಭಾಷೆಯ ಪದಗಳನ್ನು, ಅಂದರೆ ಬೇರೆ ಭಾಷೆಯ ಪದಗಳನ್ನು ನಮ್ಮ ಭಾಷೆಯ ಪದಗಳು ಎನ್ನುವ ರೀತಿಯೊಳಗೆ ನಾವೇನು ಮಾಡಕತ್ತೇವೆ, ಬಳಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಿಂಗೆ ಒಂದು ಭಾಷೆ ಅನ್ನೋದು ನಿರಂತರವಾಗಿ ತನ್ನ ಅಭಿವೃದ್ಧಿಗೆ ಏನು ಮಾಡ್ತದೆ, ಹಲವು ಪ್ರವಾಹಗಳನ್ನು ಸೇರಿಸ್ಕೊಂಡು ಹೆಂಗೆ ನದಿ ವಿಸ್ತಾರವಾಗ್ತಾ ಅಗಲವಾಗ್ತಾ ಹೋಗ್ತಲ್ಲ, ಹಂಗೆ ಭಾಷೆನೂ ಸಹಿತ ಹಲವು ಪದಗಳನ್ನು ಹಲವು ಭಾಷೆಗಳಿಂದ ಹಲವು ಜನರಿಂದ ಸ್ವೀಕಾರ ಮಾಡ್ತಾ ಅದು ಬೆಳೀತಾ ಹೋಗಿಬಿಡ್ತದೆ. ಯಾಕಂದ್ರೆ ಭಾಷೆಯ ಒಂದು ಗುಣ ಏನಪ್ಪ ಅಂದ್ರೆ ನಿರಂತರವಾಗಿ ಚಲಿಸ್ತಾನೇ ಇರಬೇಕು, ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಾನೇ ಇರಬೇಕು. ಯಾವಾಗ ಒಂದು ಭಾಷೆ ಅನ್ನೋದು ಅನ್ಯ ದೇಶ ಅಥವಾ ಅನ್ಯ ಭಾಷೆಗಳಿಂದ ಪದಗಳನ್ನು ಸ್ವೀಕಾರ ಮಾಡೋದನ್ನು ನಿಲ್ಲಿಸ್ತದಲ್ಲ, ಆವಾಗ ನಮಗೆ ಅರ್ಥ ಏನಪ್ಪ ಅಂದ್ರೆ ಆ ಭಾಷೆ ಅನ್ನೋದು ಏನಾಗ್ತದ, ನಿಂತ ನೀರಾಗ್ತದೆ. ಯಾವಾಗ ಒಂದು ನೀರು ನಿಲ್ತದಲ್ಲ, ಅಲ್ಲಿ ಕೊಳಿಲಿಕ್ಕೆ ಚಾಲು ಮಾಡಿಬಿಡ್ತದೆ, ಅಲ್ಲಿ ವಾಸನೆ ಬರ್ತದೆ. ಹಂಗೆ ಒಂದು ಭಾಷೆ ಅನ್ನೋದು ನಿರಂತರವಾಗಿ ಚಲನಶೀಲವಾಗಿರೋದಂದ್ರೆ ಅದು ಬಳಸಲ್ಪಡ್ತದೆ, ಅದು ಉಪಯೋಗದಲ್ಲಿ ಅದ ಅಂತ ತಿಳ್ಕೊಂಡು ಅರ್ಥ ಆಗ್ತದೆ. ಯಾವಾಗ ಆ ಭಾಷೆಯ ಪದಗಳು ಬೆಳವಣಿಗೆ ಹೊಂದಂಗಿಲ್ಲಲ್ಲ, ಆ ಭಾಷೆ ಏನಾಗ್ತದೆ, ವಿನಾಶದ ಅಂಚಿಗೆ ಬರ್ತದ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೇವೆ, ತಿಳ್ಕೊಳ್ತೇವೆ. ಹಿಂಗೆ ಕನ್ನಡ ಭಾಷೆನೂ ಸಹಿತ ಏನು ಮಾಡಿಬಿಟ್ಟದ, ಅನ್ಯ ದೇಶಗಳಿಂದ, ಅನ್ಯ ಭಾಷೆಯಿಂದ, ಅನ್ಯ ಜನರಿಂದ ಪದಗಳನ್ನು ಸೇರಿಸ್ಕೊಂಡು ಏನಾಗಿಬಿಟ್ಟದ, ಇವತ್ತು ಶ್ರೀಮಂತವಾಗ್ಯದ. ಹಂಗೆ ಸ್ವೀಕಾರ ಮಾಡಿರ್ತಕ್ಕಂಥ ಪದಗಳಲ್ಲಿ ನಾವು ಹೆಚ್ಚು ಭಾಷೆಯ ಯಾವುದಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಿಂದ ಸ್ವೀಕಾರ ಮಾಡಿದ್ದೇವೆ. ಹಂಗೆ ಸ್ವೀಕಾರ ಮಾಡುವಾಗ ನಮ್ಮಲ್ಲಿ ಏನಾಗಿಬಿಟ್ಟದಂದ್ರೆ, ಇಂಥ ಪದಗಳನ್ನು ನಾವು ಏನಂತ ತಿಳ್ಕೊಂಡು ಕರಿತೇವೆ ಅಂದ್ರೆ ಅನ್ಯ ದೇಶ ಅಂತ ತಿಳ್ಕೊಂಡು ಕರೆಯೋಲ್ಲ, ಅನ್ಯ ಭಾಷೆ ಅಂತ ತಿಳ್ಕೊಂಡು ಕರೆಯೋಲ್ಲ. ಅದಕ್ಕೆ ದೇಶ ಅಂದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಭಾಷೆಗಳಿಂದ ನಾವೇನು ಮಾಡಿರ್ತೇವೆ, ಸ್ವೀಕಾರ ಮಾಡಿರ್ತೇವೆ. ಅವುಗಳನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೆಂಗೆ ಕರಿತೇವಪ್ಪ ಅಂದ್ರೆ ತತ್ಸಮ ಮತ್ತು ತದ್ಭವಗಳು ಅಂತ ತಿಳ್ಕೊಂಡು ಕರಿತೇವೆ ನಾವು. ಕೆಲವು ಸಲ ನಾವು ಸ್ವೀಕಾರ ಮಾಡುವಾಗ ಏನು ಮಾಡ್ತೇವೆ, ಬೇರೆ ಭಾಷೆಯ ಪದಗಳನ್ನು ಏನು ಮಾಡ್ತೇವೆ,
ಇದ್ದ ಹಾಗೇನೆ ಬಳಸ್ತೇವೆ, ಅದಕ್ಕೆ ನಾವು ತತ್ಸಮ ಅಂತ ತಿಳ್ಕೊಂಡು ಕರೆಯಿಸ್ತೇವೆ. ಕೆಲವು ಸಲ ನಾವು ಸ್ವೀಕಾರ ಮಾಡುವಾಗ ಏನು ಮಾಡಿಬಿಡ್ತೇವೆ, ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಅಥವಾ ಪೂರ್ತಿ ಬದಲಾವಣೆಯೊಂದಿಗೆ ಕೆಲವು ಸಲ ಏನು ಮಾಡ್ತೇವೆ, ಸ್ವೀಕಾರ ಮಾಡ್ತೇವೆ. ಅಂಥ ಪದಗಳನ್ನು ನಾವು ತದ್ಭವಗಳು ಅಂತ ತಿಳ್ಕೊಂಡು ಕರಿತೇವೆ. ಹಂಗೆ ಈ ದೇಶ ಅಥವಾ ಅಚ್ಚಗನ್ನಡ ಶಬ್ದಗಳಲ್ಲಿ ಕೆಲವು ಏನು ಮಾಡ್ತವೆ, ಕೆಲವು ಲಕ್ಷಣಗಳಿರ್ತವೆ. ಹಾಗಾದರೆ ನಮ್ಮ ಭಾಷೆಯಲ್ಲಿ ಬಂದಿರತಕ್ಕಂಥ ಈ ದೇಶ ತತ್ಸಮ ತದ್ಭವ ಪದಗಳು, ಅನ್ಯ ದೇಶ ಪದಗಳು ಹೆಂಗೆ ನಾವು ಗುರ್ತಾ ಹಿಡಿಬೇಕು ಅಂದಾಗ ಅವಕ್ಕೆ ಕೆಲವೊಂದು ವಿಶೇಷವಾದಂಥ ಲಕ್ಷಣಗಳಿರ್ತವೆ. ಆ ಲಕ್ಷಣಗಳ ಆಧಾರದ ಮೇಲಿಂದ ನಾವೇನು ಮಾಡಬೇಕಾಗ್ತದ, ಅವುಗಳನ್ನು ಸುಲಭವಾಗಿ ಗುರುತಿಸ್ಬೋದು. ಈ ಸಾಮಾನ್ಯವಾಗಿ ನಾನು ಕಳೆದ ಅವಧಿಯಲ್ಲಿ ಏನು ಹೇಳಿದ್ದೇನೆ ಅಂದರೆ, ಕನ್ನಡದಲ್ಲಿರ್ತಕ್ಕಂಥ ನಾಮವಾಚಕಗಳು ಅಂದರೆ ನಾಮಪದಗಳು ಅವು ಸಾಮಾನ್ಯವಾಗಿ ನಮ್ಮ ಭಾಷೆಯ ಪದಗಳಾಗಿರ್ತವೆ. ಎರಡನೇದ್ದು ಧಾತುಗಳು, ಶಬ್ದದ ಮೂಲ ರೂಪವು, ಅದರ ಬದಲಾವಣೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ನಾವು ಧಾತು ಅಂತ ತಿಳ್ಕೊಂಡು ಕರಿತೇವೆ, ಅಂಥ ಪದಗಳು. ಆಮೇಲೆ ಮುಖ್ಯವಾಗಿ ದಿಗ್ವಾಚಕಗಳು, ದಿಕ್ಕನ್ನು ಹೇಳ್ತಕ್ಕಂಥ ಪದಗಳು, ಅವು ಸಹಿತ ನಮ್ಮ ಭಾಷೆಯ ಪದಗಳಾಗಿರ್ತವೆ. ಕಾಲವಾಚಕ ಪ್ರತ್ಯಯಗಳು, ಕಾಲವಾಚಕಗಳು ಕಾಲವನ್ನು ಹೇಳ್ತಾವಲ್ಲ ಆ ಪದಗಳು ನಮ್ಮೂನೆ. ಆಮೇಲೆ ಸಂಖ್ಯಾವಾಚಕಗಳು, ಆಮೇಲೆ ಸರ್ವನಾಮಗಳು, ಆಮೇಲೆ ಭಾವವಾಚಕ ಪದಗಳು, ಗುಣವಾಚಕ ಪದಗಳು, ಆಮೇಲೆ ಪ್ರಕಾರವಾಚಕ ಪದಗಳು, ಇವೆಲ್ಲ ದೇಶ ಶಬ್ದಗಳನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಈ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಸಾಮಾನ್ಯವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಬಂದಿರತಕ್ಕಂಥ ಪದಗಳು ಏನಿದಾವೆ ಅಂದರೆ ಸುಮಾರು ಶಬ್ದಗಳು. ಅಂದರೆ ನಾವು ಹೆಚ್ಚಾಗಿ ನಾವು ಎಲ್ಲಿಂದ ಬಳವಳೆಯಾಗಿ ಪಡ್ಕೊಂಡಿದ್ದೇವೆ ಅಂದರೆ ಸಂಸ್ಕೃತ ಭಾಷೆಯಿಂದ ಪದಗಳನ್ನು ತಿಳ್ಕೊಂಡಿದ್ದೇವೆ. ಅಂಥ ಪದಗಳನ್ನು ನಾವೇನಂತೇವೆ, ಸತ್ಸಮ ಮತ್ತು ತದ್ಭವಗಳನ್ನು ತಿಳ್ಕೊಂಡು ಕರೀತೇವೆ. ಹಂಗೆ ಬಂದಿರತಕ್ಕಂಥ ಪದಗಳನ್ನು ನಾವು ಹೆಂಗೆ ಗುರುತಿಸಬೇಕು ಅನ್ನೋದಕ್ಕೆ ಸುಮಾರು 7 ಲಕ್ಷಣಗಳನ್ನು ನಾನು ಕಳೆದ ಅವಧಿಯಲ್ಲಿ ಹೇಳಿದೆ ನಿಮಗೆ. ಯಾವಪ್ಪ ಅಂದರೆ ಕನ್ನಡದಲ್ಲಿ ಎ, ಐ, ಓ, ಔ. ಎ ಅಂದ್ರೆ 2 ಎಗಳದವೆ, ಒಂದು ಹ್ರಸ್ವ ಎ, ಇನ್ನೊಂದು ದೀರ್ಘ ಎ. ಇದು ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಎ, ಐ, ಓ, ಆಮೇಲೆ ಔ. ಇಲ್ಲಿದೇನದಲ್ಲ, ಇದನ್ನು ಬಿಟ್ಟು ಇದು 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 ಎ, ಐ, ಓ, ಔ. ಈ ಕಾರಗಳಿಂದ ಕೂಡಿರ್ತಕ್ಕಂಥ ಶಬ್ದಗಳು ನಮ್ಮಲ್ಲಿ ಇಲ್ಲ. ಇದ್ರೆ ಅವು ಏನಾಗಿರ್ತವೆ, ಸಂಸ್ಕೃತದ ತತ್ಸಮ ಮತ್ತು ತದ್ಭವಗಳಾಗಿರುತ್ತವೆ. ಒಂದು ಗೊತ್ತಿರಬೇಕು, ಇವು ನಮ್ಮಲ್ಲೇ ಇಲ್ಲ ಇಂಥ ಪದಗಳು. ಎ, ಐ, ಓ, ಔ ಕಾರಗಳಿಂದ ಕೂಡಿದ ಪದಗಳು ನಮ್ಮ ಭಾಷೆಯಲ್ಲಿ ಇಲ್ಲ. ಅವು ಇದ್ರೆ ಏನಾಗಿರ್ತವೆ, ಸಾಮಾನ್ಯವಾಗಿ ತತ್ಸಮ ಮತ್ತು ತದ್ಭವಗಳಾಗಿರುತ್ತವೆ. ಈ ಉದಾಹರಣೆಗಾಗಿ ನೇತ್ರ. ಈ ನೇತ್ರ ಅಂತಕ್ಕಂಥ ಪದವನ್ನು ನಾವು ಹೆಂಗೆ ಗುರುತಿಸ್ಬೇಕು, ಇದನ್ನು ಬಿಡಿಸ್ಬೇಕು ನಾವು. ನ ಪ್ಲಸ್ ಎ ಪ್ಲಸ್ ತ ಪ್ಲಸ್ ರ, ನೇತ್ರ. ಇಲ್ಲಿ ಇದು ಏಕಾರದಲ್ಲ, ಇದು ಏಕಾರ ಏನಾಗಿ ಬಿಡ್ತಾರೆ, ನೇತ್ರ ಅಂದಾಗ ಇದು ನಮ್ಮ ಭಾಷೆಯ ಪದ ಅಲ್ಲ, ಶುದ್ಧ ಕನ್ನಡ ಭಾಷೆಯ ಪದ ಅಲ್ಲ, ಅನ್ಯ ಭಾಷೆಯ ಪದ. ಇದು ನಾವೇನು ಮಾಡ್ಕೋಬೇಕು, ತಿಳ್ಕೋಬೇಕು. ಇನ್ನು ಎರಡನೇದು ವೇಗ. ಅದೇ ರೀತಿಯಾಗಿ ನೋಡ್ರಿ ನೀವು, ವೇಗ. ಇಲ್ಲಿ ವೇಗದಲ್ಲಿ ವ ಪ್ಲಸ್ ಎ ಬರ್ತದಲ್ಲ, ಈ ಎ ಅನ್ನೋದು ಇದು ಪದ. ಅದಕ್ಕೆ ಇಂಥ ಭಾಷೆಯ ಪದಗಳಿದ್ದರೆ ಸಾಮಾನ್ಯವಾಗಿ ನಾವೇನುತ್ತೇವೆ, ಅನ್ಯ ಭಾಷೆಯ ಪದಗಳು ಅಂತ ತಿಳ್ಕೊಂಡು ನಾವು ಏನು ಮಾಡಬೇಕು, ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಇನ್ನೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದ್ರೆ ಐ. ಈಗ ಐ ಅಂತಕ್ಕಂಥ ಪದಕ್ಕೆ ಯಾವುದನ್ನು, ವೈಶಾಖ. ವ ಪ್ಲಸ್ ಐ, ಇದೇನಾಯ್ತು, ವೈ ಆಯಿತು. ಇದು ವೈ. ವೈಶಾಖ ಇದು ನಮ್ಮ ಭಾಷೆಯ ಪದ ಅಲ್ಲ, ಅನ್ಯ ಭಾಷೆಯ ಪದ, ಅನ್ಯ ಭಾಷೆಯ ಪದ. ಹಿಂಗೆ ಈಗ ಓಂಕಾರ, ಓಂಕಾರ, ಓಂಕಾರ ಇದು ನೋಡಿ, ಓಂಕಾರ ಮಂತ್ರ, ಇದು ಓ ಅನ್ಯ ಭಾಷೆಯ ಪದ, ಹೌದಾ. ಔಷಧಿ, ಔಡೆಲ್ಲ ಬರ್ತದಲ್ಲ, ಇದಕ್ಕೆ ಔಷಧಿ, ಇದು ನಮ್ಮ ಭಾಷೆಯ ಪದ ಅಲ್ಲ, ಇಲ್ಲಿ ಅವು ಬರ್ತದ, ಇದು ಸಹಿತ ಅನ್ಯ ಭಾಷೆಯ ಪದ. ಹೀಗೆ ಸಾಮಾನ್ಯವಾಗಿ ಏನಿರ್ತಾವೆ ಅಂದರೆ
ಅನ್ಯ ಭಾಷೆಯಿಂದ ಪದಗಳು ಅಂದ್ರೆ ಎ ಐ ಎ ಎ ಐ ಓ ಔ ಇವು 4 ದೀರ್ಘಾಕ್ಷರಗಳು. ಇದು ಹ್ರಸ್ವಾಕ್ಷರ. ಸಾಮಾನ್ಯವಾಗಿ ಸ್ವರಾಕ್ಷರಗಳಲ್ಲಿ ದೀರ್ಘಾಕ್ಷರಗಳು ಏನಿರ್ತಾವಲ್ಲ, ಅಲ್ಪಪ್ರಾಣ ಮಹಾಪ್ರಾಣ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಹಂಗೆ ಎ ಐ ಓ ಔ ಔಕಾರಗಳಿಂದ ಕೂಡಿದ ಪದಗಳು ಏನಾದರೂ ಇದ್ದರೆ ಅವು ಸಾಮಾನ್ಯವಾಗಿ ಏನಾಗಿರ್ತವೆ, ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ತತ್ಸಮವ ಅಥವಾ ತದ್ಮವ ಪದಗಳಾಗಿರುತ್ತವೆ. ಒಂದು ವಿಚಾರ ಗೊತ್ತಿರಲ್ಲ ನಮಗೆ. ಇನ್ನು ಎರಡನೇದು, ಕನ್ನಡದಲ್ಲಿ ಋಕಾರದ ಅಥವಾ ವಿಸರ್ಗಾಂತ ಶಬ್ದಗಳು ಏನದ ಅಂದ್ರೆ ಇಲ್ಲ. ಋಕಾರದ, ಋಕಾರ ಅಂದರೆ ಎರಡನೇದು ನೋಡಿ, ಋಕಾರದ ಇದು ಋಕಾರ. ಆಮೇಲೆ ವಿಸರ್ಗ ಅಂತ್ಯ, ವಿಸರ್ಗ ಅಂದ್ರೆ ಇದಕ್ಕೆ ವಿಸರ್ಗ ಅಂತ ಕರಿತೀವಿ ನಾವು. ಅಡಿಕೆಯಲ್ಲಿ ಹಾಗಿರ್ತಕ್ಕಂಥದ್ದು 2 ಸೊನ್ನೆಗಳನ್ನು ನಾವು ಒಂದರ ಮೇಲೆ ಒಂದಿಟ್ಟು ಅಂದ್ರೆ ನಾವು ಏನಂತೇವೆ, ವಿಸರ್ಗ. ಈಗ ಅನುಸ್ವಾರ, ಅಮ್ಮ ಅಂತಕ್ಕಂಥ ಪದದ ಮುಂದೆ ಇಲ್ಲಿನ ಸೊನ್ನೆ ಬರ್ತಲ್ಲ, ಇದು ಅನುಸ್ವಾರ. ಇದಕ್ಕೆ ಅನುಸ್ವಾರ ಅಂತ ತಿಳ್ಕೊಂಡು ಕರಿತೀವಿ ನಾವು, ಅನುಸ್ವಾರ. ಇದಕ್ಕೆ 2 ಹಿಂಗೆ ಬಂದಂದ್ರೆ ಇದಕ್ಕೆ ನಾವು ಏನಂತ ಕರಿತೇವೆ, ವಿಸರ್ಗ. ಈಗ ಕನ್ನಡದಲ್ಲಿ ಸಾಮಾನ್ಯವಾಗಿ ಋಕಾರ ಮತ್ತು ವಿಸರ್ಗಾಂತ್ಯ ಪದಗಳಿದ್ದರೆ, ಋಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಪದಗಳು ಅಥವಾ ವಿಸರ್ಗಾಂತ್ಯ ಪದಗಳಿದ್ದರೆ ಅವು ಸಾಮಾನ್ಯವಾಗಿ ಏನಾಗಿರ್ತವೆ, ಬೇರೆ ಭಾಷೆಯಿಂದ ಬಂದಿರ್ತವೆ. ಅಂದರೆ ಇಲ್ಲಿ ಬೇರೆ ಭಾಷೆ ಅಂದ ತಕ್ಷಣ ನಮ್ಮಲ್ಲಿ ಸಾಕಷ್ಟು ಪದಗಳು ಬಂದಿರೋದು ಎಲ್ಲಿಂದ ಅಂದರೆ ಸಂಸ್ಕೃತದಿಂದ. ಅದಕ್ಕೆ ಆ ಪದಗಳೆಲ್ಲ ಏನಾಗಿರ್ತವೆ, ಸಂಸ್ಕೃತ ಪದಗಳಾಗಿರುತ್ತವೆ. ಒಂದು ಅವು ತತ್ಸಮಗಳಾಗಿರ್ತವೆ, ಇಲ್ಲಾಂದರೆ ತದ್ಭವಗಳಾಗಿರುತ್ತವೆ. ಅದಕ್ಕೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಋಕಾರಕ್ಕೆ ಋಷಿ, ಇದು ನಮ್ಮ ಭಾಷೆಯ ಪದ ಅಲ್ಲ, ಇದು ಸಂಸ್ಕೃತ ಭಾಷೆಯ ಪದ ಋಷಿ. ಆಮೇಲೆ ಋಗ್ವೇದ, ಈ ಋಗ್ವೇದ ಅನ್ನೋದು ನಮ್ಮ ಭಾಷೆಯ ಪದ ಅಲ್ಲ, ಹೌದಾ? ಅದನ್ನು ನಾವು ಏನು ಮಾಡಬೇಕು, ಹಂಗೆ ತಿಳ್ಕೋಬೇಕು. ಇನ್ನು ಮೃಗ, ಶೃಂಗ, ಋಣ. ಈ ಋಣ ಅಂದ್ರೆ ಸಾಲ. ಋಣ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಸಾಮಾನ್ಯವಾಗಿ ಋಕಾರದ ಪದ. ಈ ವಿಸರ್ಗಾಂತ್ಯ, ಅಂತಃಪುರ, ಇದು ನೋಡಿ ಅಂತಃಪುರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಭಾಷೆಯ ಪದ ಅಲ್ಲ, ಇದು ಸಂಸ್ಕೃತ ಭಾಷೆಯ ಪದ. ಅಂತಃಪುರ ವಿಸರ್ಗದಿಂದ ಕೂಡಿರ್ತಕ್ಕಂಥ ಶಬ್ದಗಳಿದ್ರೆ ಅವು ಏನಾಗಿರ್ತವೆ, ಸಾಮಾನ್ಯವಾಗಿ ಸಂಸ್ಕೃತಿಯಿಂದ ಬಂದವುಗಳಾಗಿರುತ್ತವೆ. ಓಕೆ. ಇನ್ನು 3ನೇ ಲಕ್ಷಣ ಏನಪ್ಪ ಅಂದ್ರೆ ಶಕಾರಗಳಿಂದ ಕೂಡಿದ ಪದಗಳು. ಶಕಾರಗಳಿಂದ ಕೂಡಿರ್ತಕ್ಕಂಥ ಪದಗಳು ಯಾವ ಇದು ಶಕಾರ, ಷಟ್ಕೋಂಶ. ಅಂದ್ರೆ ನಾವು ಕನ್ನಡದ ವರ್ಣಮಾಲೆಯನ್ನು ಸ್ವರಗಳು, ವ್ಯಂಜನಗಳು, ಹೌದಾ? ವ್ಯಂಜನಗಳಲ್ಲಿ ನಾವೇನು ಮಾಡ್ತೇವೆ, 2 ರೀತಿಯಾಗಿ ಮಾಡ್ತೇವೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಅಂತ ತಿಳ್ಕೊಂಡು. ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಶ ಮತ್ತು ಶಂಕರ ಶ ಅಂತ ತಿಳ್ಕೊಂಡು ಕರಿತೇವೆ ನಾವು ಆಡು ಭಾಷೆಯೊಳಗೆ. ಆಮೇಲೆ ಷಟ್ಕೋಂಶ ಅಂತ ತಿಳ್ಕೊಂಡು ಕರಿತೇವೆ. ಈ ಪದಗಳಿಂದ ಕೂಡಿರ್ತಕ್ಕಂಥ ಶಬ್ದಗಳು ಇದ್ದರೆ ಅವು ಕನ್ನಡ ಭಾಷೆಯ ಪದಗಳಲ್ಲ, ಅವು ಸಂಸ್ಕೃತ ಭಾಷೆಯ ಪದಗಳು. ಉದಾಹರಣೆಗಾಗಿ ಔಷಧ, ಭಾಷೆ, ಇದು ನೋಡಿ ಔಷಧ ಶ ಬಂತು, ಭಾಷೆ ಶ ಬಂತು, ಇಲ್ಲೇನಾಯ್ತು ಷಟ್ಕೋಂಶ ಬಂತು. ಇದು ಏನಾಗಿರ್ತದೆ, ಸಂಸ್ಕೃತ ಭಾಷೆಯ ಪದಗಳಾಗಿರುತ್ತವೆ. ಇನ್ನೊಂದು ಶಕಾರಗಳಿಂದ ಕೂಡಿರ್ತಕ್ಕಂಥದ್ದು. ಶಕಾರಗಳಂದ್ರೆ ಸಾಮಾನ್ಯವಾಗಿ ಇಲ್ಲಿ ಔಷಧ ಆಮೇಲೆ ಭಾಷೆ, ಇಲ್ಲೆರಡು ಏನು ಬಂದು ಶಕಾರಗಳಿಂದ ಬಂದಿರತಕ್ಕಂಥವುಗಳು. ಅದೇ ರೀತಿಯಾಗಿ ವೇಷ ಆಮೇಲೆ ವೇಷ, ಇದೇನಾಯ್ತು ನಮ್ಮಲ್ಲಿ ಬರುವಾಗ ವೇಷ ಅಂತ ತಿಳ್ಕೊಂಡು ಆಗ್ತದೆ. ವೇಷಧಾರಿಗಳಾಗಿ ಬಟ್ ನಾವು ಬಳಸುವಾಗ ವೇಷಧಾರಿಗಳು ಅಂತ ತಿಳ್ಕೊಂಡು ಕರಿತೇವೆ ನಾವು. ಇನ್ನು 4ನೇ ಲಕ್ಷಣ ಏನಪ್ಪ ಅಂದರೆ ಸಹಜವಾಗಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳು.
ಅವು ಕನ್ನಡ ಭಾಷೆಯಲ್ಲಿ ಇಲ್ಲ. ಮಹಾಪ್ರಾಣಾಕ್ಷರಗಳಿಂದ 4ನೇ ಲಕ್ಷಣ. ಮಹಾಪ್ರಾಣಾಕ್ಷರಗಳಿಂದ ಕೂಡಿರತಕ್ಕಂಥ ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಪದಗಳು ಕನ್ನಡ ಭಾಷೆಯಲ್ಲಿ ಇಲ್ಲ. ಇವುಗಳು ಸಾಮಾನ್ಯವಾಗಿ ಏನಾಗಿರ್ತವೆ? ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಾಗಿರುತ್ತವೆ. ಉದಾಹರಣೆಗಾಗಿ ಮಹಾಪ್ರಾಣಾಕ್ಷರಗಳಿಂದ ಯಾವ ಬರ್ತವೆ? ಅಲ್ಪಪ್ರಾಣ ನೋಡಿ, ಸ್ವರಗಳು, ವ್ಯಂಜನಗಳೊಳಗೆ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಯೋಗವಾಹಗಳು ಅಂತ ನಾವು ಮಾಡ್ತೇವೆ. ನಾವು ವರ್ಗೀಯ ವ್ಯಂಜನದೊಳಗೆ 1 ಮತ್ತು 3ನೇ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತ ತಿಳ್ಕೊಂಡು ಕರೆದ್ರೆ 2 ಮತ್ತು 4ನೇ ಅಕ್ಷರಗಳನ್ನು ನಾವೇನಂತ ಕರಿತೇವೆ? ಮಹಾಪ್ರಾಣಾಕ್ಷರಗಳು ಅಂತ ತಿಳ್ಕೊಂಡು ಕರಿತೇವೆ ನಾವು. ನೋಡಿ ಈಗ ಕ, ಖ, ಗ, ಘ, ङ. ಸ್ಟೂಡೆಂಟ್ 5 ಅಕ್ಷರ ಬಂತು ಇಲ್ಲಿ. 5 ಅಕ್ಷರಗಳನ್ನು ಮೊದಲನೇದ್ದು ಮತ್ತು 3ನೇದ್ದು ಇವಕ್ಕೆ ನಾವೇನಂತ ಕರಿತೇವೆ? ಅಲ್ಪಪ್ರಾಣ. ಇನ್ನು ಖ ಆಮೇಲೆ ಘ ಇವಕ್ಕೆ ನಾವೇನಂತ ಕರಿತೇವೆ? ಮಹಾಪ್ರಾಣಾಕ್ಷರ. ಮಹಾಪ್ರಾಣಾಕ್ಷರ ಅಂದ್ರೆ ನಾವು ಅದನ್ನು ಹೇಳುವಾಗ ಇವಕ್ಕೆ ಯೋಗವಾಹಗಳು. ಇವು 5 ಅಕ್ಷರಗಳು ಬರ್ತವೆ. ಅಂದ್ರೆ 5ನೇ ಅಕ್ಷರಗಳು ಸಾಮಾನ್ಯವಾಗಿ ಏನಾಗಿರ್ತವೆ? ಯೋಗವಾಹಗಳಾಗಿರ್ತವೆ. ಅದಕ್ಕೆ ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಪದಗಳು ಅಂದ್ರೆ ಮಹಾಪ್ರಾಣಾಕ್ಷರ ಅಂದ್ರೆ ಖ ಮತ್ತು ಗ. ಈ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ಪದಗಳು ಕನ್ನಡ ಭಾಷೆಯಲ್ಲಿ ಇಲ್ಲ. ಅವೇನಾದರೂ ಇದ್ದರೆ ಏನಾಗಿರ್ತವೆ? ಸಂಸ್ಕೃತ ಭಾಷೆಯ ಪದಗಳಾಗಿರ್ತವೆ. ಅಂಥ ಶಬ್ದಗಳು ಏನು ಮಾಡ್ತವೆ? ಸಾಮಾನ್ಯವಾಗಿ ಕನ್ನಡ ಭಾಷೆಯ ಪದಗಳಲ್ಲ. ಉದಾಹರಣೆಗಾಗಿ ಈಗ ಘಟಿಕ ನೋಡಿ, ಇದು ಘಟಿಕ, ಘಟ, ಘಂಟೆ ಇದು ನೋಡಿ. ಈ ಹಿಂಗೆ ಗಂಟೆ ಬರೆದ್ರೆ ಇದು ಸಂಸ್ಕೃತ. ಅದನ್ನೇ ಇನ್ನು ಹಿಂಗೆ ಬರೆದ್ರೆ ಅಂದ್ರೆ ಕನ್ನಡ ಭಾಷೆಯ ಪದ ಗಂಟೆ ನೋಡಿ. ಘಂಟೆ, ಘಂಟೆ. ಇನ್ನು ಇದು ಗಕ್ಕೆ ಸಂಬಂಧಪಟ್ಟಿದ್ದಾಗೋದು ಖದ್ ನೋಡಿ, ಖಡ್ಗ, ಖಣ. ಏನಾಗ್ತವೆ? ಖದೀಮ. ಈ ಖಕಾರಗಳಿಂದ ಮಹಾಪ್ರಾಣಾಕ್ಷರಗಳಿಂದ ಕೂಡಿದವಲ್ಲ ಇವು ಪದಗಳು ನಮ್ಮವಲ್ಲ. ಇವು ಸಾಮಾನ್ಯವಾಗಿ, ನಾನು ಎಲ್ಲಾನು ಅಂತ ಹೇಳೋಲ್ಲ, ಸಾಮಾನ್ಯವಾಗಿ ಏನಾಗಿರ್ತವೆ? ಇವು ಸಂಸ್ಕೃತ ಭಾಷೆಯ ಪದಗಳಾಗಿರ್ತವೆ. ಇದು 4ನೇ ಲಕ್ಷಣ. ಇನ್ನು 5ನೇದು, ಕನ್ನಡದಲ್ಲಿ ಆದಿವ್ಯಂಜನ ದ್ವಿತ್ವ ಶಬ್ದಗಳಿರೋದಿಲ್ಲ. ಕನ್ನಡದಲ್ಲಿ ಆದಿವ್ಯಂಜನ ದ್ವಿತ್ವ ಶಬ್ದಗಳು ಇರೋದಿಲ್ಲ. ಆದಿವ್ಯಂಜನ ದ್ವಿತ್ವ ಅಂದ್ರೆ ಏನಪ್ಪ? ಕನ್ನಡದಲ್ಲಿ ಆದಿವ್ಯಂಜನ ದ್ವಿತ್ವ ಶಬ್ದಗಳು ಇರೋದಿಲ್ಲ. ಕನ್ನಡದಲ್ಲಿ ಆದಿವ್ಯಂಜನ ದ್ವಿತ್ವ ಶಬ್ದಗಳು ಇರೋದಿಲ್ಲ. ದ್ವಿತ್ವ ಅಂದ್ರೆ ಏನು? ದ್ವಿತ್ವಾಕ್ಷರ ಅಂದ್ರೆ ದ್ವಿತ್ವ ಅಂದ್ರೆ ಪ್ರಾರಂಭದ ಅಕ್ಷರವೇ ಏನಾಗಿದ್ದು? ಅಕ್ಷರವೇ ಒತ್ತಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು. ಒತ್ತಕ್ಷರ ಅಥವಾ ಇನ್ನೊಂದು ಅಕ್ಷರದಿಂದ ಕೂಡಿರ್ತಕ್ಕಂಥ ಪದ, ಅಂತಹ ಪದಗಳು ಕನ್ನಡದಲ್ಲಿ ಇಲ್ಲ. ಈ ಉದಾಹರಣೆಗಾಗಿ ಬ್ರಹ್ಮ ನೋಡಿ. ಈ ಬ್ರಹ್ಮ ಅಂತಕ್ಕಂಥದ್ರಲ್ಲಿ ಏನದ? ಇಲ್ಲಿ ಒತ್ತಕ್ಷರದಿಂದಾನೆ ಕೂಡಿದ ಬ್ರಹ್ಮ. ಇದು ನಮ್ಮದಲ್ಲ, ಬ್ರಹ್ಮ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಸ್ವರ್ಗ ಅಲ್ಲ, ಶ್ರೇಣಿ. ಶ್ರೇಣಿ ಇದು ನೋಡಿ. ಶ್ರೇಣಿ ಅಂತಕ್ಕಂಥದ್ದು ಮೊದಲನೇದ್ದು ಏನಾಗದ? ದ್ವಿತ್ವಾಕ್ಷರ ಅದ. ಅದೇ ರೀತಿಯಾಗಿ ಪ್ರಲಾಪ, ಪ್ರಹ್ಲಾದ, ಪ್ರಣತಿ, ಪ್ರಸೂತಿ,
ಪ್ರವೀಣ. ಇವೆಲ್ಲವುಗಳು ಏನಪ್ಪ ಅಂದ್ರೆ ಕನ್ನಡದಲ್ಲಿ ಆದಿ ವ್ಯಂಜನ ದ್ವಿತ್ವ ಶಬ್ದಗಳು. ಇವು ನಮ್ಮ ಭಾಷೆಯಲ್ಲಿ ಬಳಕೆ ಆಗ್ತವೆ, ನಾವು ಬಳಸ್ತೇವೆ. ಬಟ್ ಏನಾಗಿರ್ತವೆ, ಇವೆಲ್ಲ ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಶಬ್ದಗಳು. ವಿದ್ಯಾರ್ಥಿಗಳೇ, ಇದು 5ನೇ ಲಕ್ಷಣ. ಇನ್ನು 6ನೇ ಲಕ್ಷಣ ಏನಪ್ಪ ಅಂದ್ರೆ ಕನ್ನಡದಲ್ಲಿ ವಿಜಾತಿ ವ್ಯಂಜನ ಶಬ್ದಗಳು ಇರೋದಿಲ್ಲ. ಕನ್ನಡದಲ್ಲಿ ವಿಜಾತಿ ವ್ಯಂಜನ ಶಬ್ದಗಳು. ಆದಿ ವ್ಯಂಜನ ಆಯಿತು, ಈಗ ಕನ್ನಡದಲ್ಲಿ ವಿಜಾತಿ ವ್ಯಂಜನ ಶಬ್ದಗಳಿಲ್ಲ. ವಿಜಾತಿ. ಕನ್ನಡದಲ್ಲಿ ವಿಜಾತಿ ವ್ಯಂಜನ ದ್ವಿತ್ವ ಶಬ್ದಗಳು ಇಲ್ಲ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ನಾನು. ಸ್ವರ್ಗ. ಇಲ್ಲಿ ಸ್ವಕ ಸ ಪ್ಲಸ್ ವ ಪ್ಲಸ್ ಅ ಸ್ವ ಏನಾಯ್ತು, ಸ ವ ಅ ಸ್ವ ಅದ. ಏನು ನೋಡಿ, ಇದನ್ನ ಸಜಾತಿ ವ್ಯಂಜನ ಅಂತ ನಾವು ಹೆಂಗೆ ಕರಿತೇವೆ, ವಿಜಾತಿ ವ್ಯಂಜನ ಆಯಿತು. ಸಜಾತಿ ಅಂದ್ರೆ ಈಗ ಸನ ಬರ್ತದ್ರೆ ಇದು ಸಜಾತಿಯ ವ್ಯಂಜನ ಶಬ್ದ ಅಂತ ತಿಳ್ಕೊಂಡು ಕರಿತೇವೆ ನಾವು, ಸಜಾತಿ. ಈಗ ಗಕ್ ಬಂತು, ಇದು ಗ ಒತ್ತನ ಬಂತು, ಇದು ಸಜಾತಿ ಅಂತೇವೆ ನಾವು. ಬಟ್ ಇಲ್ಲಿ ಏನಾಗಿದೆ, ವಿಜಾತಿ. ಸ ಒಂದದ, ವ ಬೇರೆ ಬಂತು, ಸ್ವಜಾತಿ. ಸ್ವರ್ಗ ಇಂಥ ಶಬ್ದಗಳು ನಮ್ಮ ಭಾಷೆಯ ಶಬ್ದಗಳಲ್ಲ. ಅವು ಸಾಮಾನ್ಯವಾಗಿ ಏನಾಗಿರ್ತವೆ, ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥವುಗಳು. ಕನ್ನಡದಲ್ಲೇ ವಿಜಾತಿ ವ್ಯಂಜನ ಶಬ್ದಗಳು ಇಲ್ಲ. ಓಕೆ, ಇನ್ನು ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. ಪಕ್ಷ ನೋಡಿ, ಪಕ್ಷ. ನಿತ್ಯ, ತಕ ಯದ್ ಒತ್ತು ಬಂದದ, ಇದು ವಿಜಾತಿ ಶಬ್ದಗಳು. ಇಂಥ ಶಬ್ದಗಳನ್ನು ನಾವೇನಂತ ಕರಿತೇವೆ, ವಿಜಾತಿ ವ್ಯಂಜನ ಶಬ್ದಗಳು. ಇದು 6ನೇ ಲಕ್ಷಣ. ವಿದ್ಯಾರ್ಥಿಗಳೇ, ಮುಂದುವರಿದು 7ನೇದೇನಪ್ಪ ಅಂದ್ರೆ ಕನ್ನಡದಲ್ಲಿ ಗ ಜ ಸ ದ ಬ ಎ ಓಕಾರಗಳಿಂದ. ಕನ್ನಡದಲ್ಲಿ ಗ ಜ ಸ ದ ಬ ಓ ಎ ಓ. ಕನ್ನಡದಲ್ಲಿ ಗ ಜ ಸ ದ ಬ ಎ ಓ. ಓಕಾರಗಳಿಂದ ಕೂಡಿದ ಶಬ್ದಗಳು ಹೆಚ್ಚಾಗಿರುತ್ತವೆ. ನೋಡಿ, ಕನ್ನಡದಲ್ಲಿ ಗ ಜ ಸ ದ ಬ ಎ ಓಕಾರಗಳಿಂದ ಕೂಡಿದ ಶಬ್ದಗಳು ಇರುತ್ತವೆ, ಶಬ್ದಗಳು ಹೆಚ್ಚಾಗಿರುತ್ತವೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕನ್ನಡದಲ್ಲಿ ನಾವು ಶಬ್ದಗಳು, ಕನ್ನಡ ಭಾಷೆಯ ಶಬ್ದಗಳು, ಮೂಲ ಭಾಷೆಯ ಪದಗಳು ಅಂತ ತಿಳ್ಕೊಂಡು ನಾವು ಗುರುತಿಸ್ಬೇಕಾದ್ರೆ ಗದಿಂದ ಕೂಡಿರ್ತದ, ಜದಿಂದ ಕೂಡಿರ್ತದ, ಸದಿಂದ ಕೂಡಿರ್ತದ, ದದಿಂದ ಕೂಡಿರ್ತದ, ಬದಿಂದ ಕೂಡಿರ್ತದ, ಏಕಾರದಿಂದ ಕೂಡಿರ್ತದ, ಉಕಾರಗಳಿಂದ ಕೂಡಿದ ಶಬ್ದಗಳು ಇವು ಹೆಚ್ಚಾಗಿರುತ್ತವೆ. ಇದನ್ನು ಗಮನಿಸಬೇಕು. ಈಗ ಉದಾಹರಣೆಗಾಗಿ ಅಗಸ, ಗಂಟು, ಇಟ್ಟಿಗೆ, ಜನ, ಜಗ, ಜೂಜು, ಸಂಜೆ, ಜಡೆ, ಕಡಗ, ಅಡವಿ, ಮಾಡು, ಮಡಿ, ದನಿ, ಬಡಗಿ, ಹಿಂಗೆ ಹಲವಾರು ಶಬ್ದಗಳು ನಮಗೇನಾಗ್ತವೆ, ಕನ್ನಡ ಭಾಷೆಯ ಪದಗಳು ಕಂಡು ಬರ್ತವೆ. ಈ 5 ಲಕ್ಷಣಗಳಲ್ಲಿ ಇರ್ತಕ್ಕಂಥ ಶಬ್ದಗಳು ಇರೋದಿಲ್ಲ. 6ನೆಯ ಉದಾಹರಣೆಯಲ್ಲಿ ಕೊಟ್ಟಿರ್ತಾರಲ್ಲ, ಇದರಲ್ಲಿ ಇರ್ತಕ್ಕಂಥ ಪದಗಳು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತವೆ ಕನ್ನಡ ಭಾಷೆಯಲ್ಲಿ ಪದಗಳು. ಇದನ್ನು ನಾವೇನು ಮಾಡಬೇಕು, ಗಮನಿಸಬೇಕು. ಈಗ ನಾನೇನು ಮಾಡ್ತೇನೆ ಅಂದರೆ ವಿದ್ಯಾರ್ಥಿಗಳೇ, ತಮಗೆ ಕೆಲವೊಂದು ಅಚ್ಚಗನ್ನಡದ ಪದಗಳ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡ್ತೇನೆ. ಆ ಪದಗಳು ಯಾವಪ್ಪ, ಅಚ್ಚಗನ್ನಡ ಪದಗಳು ಯಾವುವು? ಮೂಡನ, ಪಡುವನ, ಬಡಗನ, ತೆಂಕನ, ನೇಸರ, ತಿಂಗಾಳ್, ಹೊಲ, ಮನೆ, ಹಿತ್ತಿಲು, ಗದ್ದೆ, ಮರ, ಗಿಡ, ನೆಲ, ಆಳು, ಕಲ್ಲು, ನೆಲ್ಲು, ಹೊಳೆ, ಕರು, ಆಕಳು, ತುರು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಸಾರು, ಹುಳಿ, ಹುರುಳಿ, ಹುಲ್ಲು, ರಾಗಿ, ಜೋಳ, ಎಳ್ಳು, ಎಣ್ಣೆ, ಕೈ, ಕಾಲು, ಬಾಯಿ, ಕಣ್ಣು, ತಲೆ,
ಕಿವಿ, ಮೂಗು, ಕೆನ್ನೀರು, ಮೀನು, ಪಾಣು, ಮೋಸ, ಅರಸು, ಹುಡುಕು, ಅಗಿ, ಅರೆ, ಮುರಿ, ಉಡು, ಕೊಡು, ಕಾಡು, ಕಾರು, ಹೀರು, ಸೇರು, ತೋರು, ಹೋಗು, ಬರು, ತಿನ್ನು, 1, 2, 100, 1000, ಹೆಚ್ಚು, ಕಡಿಮೆ, ಮೆಲ್ಲಗೆ, ಚೆನ್ನಾಗಿ, ತಿಳುವಳಿಕೆ, ನಡವಳಿಕೆ, ಸಣ್ಣ, ದೊಡ್ಡ, ಬಡಿದು, ಕರಿದು, ಹಿರಿದು. ಹೀಗೆ ನಾವು ಸಾವಿರಾರು ಶಬ್ದಗಳನ್ನು ಕನ್ನಡ ಭಾಷೆಯ ಪದಗಳು ಅಂತ ತಿಳ್ಕೊಂಡು ನಾವು ಏನು ಮಾಡ್ಬೋದು ಅಂದ್ರೆ ಗುರುತಿಸ್ಬೋದು. ವಿದ್ಯಾರ್ಥಿಗಳೇ, ನಾನು ಪ್ರಾರಂಭದಲ್ಲಿ ಇವತ್ತು ಅನ್ಯ ದೇಶಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ದೆ. ಆದರೆ ಕಳೆದ ಅವಧಿಯಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ಸ್ಪಷ್ಟೀಕರಣ ಕೊಡದೇ ಇರೋದ್ರಿಂದ ನಾನೇನು ಮಾಡಿದ್ದೇನೆ, ಇವತ್ತು ಪೂರ್ತಿಯಾಗಿ ನಿಮಗೆ ಈ ಅನ್ಯ ದೇಶ ಪದಗಳನ್ನು ಗುರುತಿಸ್ತಕ್ಕಂಥ ಪದ್ಧತಿಗಳು ಯಾವುವು, ಆಮೇಲೆ ಯಾವ ಲಕ್ಷಣಗಳಿದ್ದರೆ ಅನ್ಯ ದೇಶ ಪದಗಳು ಅಂತ ತಿಳ್ಕೊಂಡು ಕರೀತಾರೆ ಅನ್ನೋದ್ರ ಬಗ್ಗೆ ವಿವರವಾದಂಥ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾನೇನು ಮಾಡ್ತೇನೆ, ನಮ್ಮ ಕನ್ನಡ ಭಾಷೆಯಲ್ಲಿ ಅನ್ಯ ದೇಶ ಪದಗಳು ಯಾವುವು, ಯಾವ ಭಾಷೆಯಿಂದ ಬಂದಿದ್ದಾವೆ, ಅವುಗಳನ್ನು ಗುರುತಿಸಬೇಕಾದ್ರೆ ನಮಗೆ ನಾವು ಹೇಗೆ ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ವಿವರಣೆಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾರಣ, ಇವತ್ತು ನಾವೇನು ಈ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ದೇಶ ಶಬ್ದಗಳ ಒಂದು ವಿಚಾರಗಳನ್ನು ಕುರಿತು ಚರ್ಚೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಇವತ್ತು ಶುಭ ದಿನ.